ಹಾಯ್ ಗರ್ಸ್, ನೋಡಿ ಎಷ್ಟು ಚೆನ್ನಾಗಿದೆ ನಮ್ಮ ಮುಂದೆ ಗಿಡ. ಎಷ್ಟೊಂದು ಹೂವು ಬಿಟ್ಟಿದೆ. ನೀವು ಈ ಥರ ಹಾಕ್ಕೋಬೇಕಾ? ಯಾವ ಥರ ಮಾಡ್ತೀರಾ ನೋಡಿ, ನಾವು ಹೇಳ್ಕೊಡ್ತೀವಿ. ನಮಗೆ ಗೊತ್ತಿರೋ ಥರ ಚಿಕ್ಕದಾಗಿ ನಾವು ಹೇಳ್ಕೊಡ್ತೀವಿ. ನೀವು ಯಾವ ಥರ ಮಾಡ್ತೀರಾ ಅದನ್ನಿದ್ದರೆ ನಮಗೂ ಈ ಥರ ವೀಡಿಯೋ ಅಪ್ಲೋಡ್ ಮಾಡಿ, ನಾವು ನೋಡ್ತೀವಿ. ನೋಡಿ, ಇದು ನಮ್ಮ ಮನೆಯಿಂದ ಮನೆ ಮುಂದೆ ಇಕ್ಕಿರೋ ಗಿಡಗಳು. ನಿನ್ನೆ ನಾವು ಚಿಕ್ಕಪೇಟೆಗೆ ಹೋಗಿದ್ವಿ. ಸ್ವಲ್ಪ ಬಟ್ಟೆ ಪರ್ಚೇಸಿಂಗು, ಹಣ್ಣು ತರಕಾರಿ ಎಲ್ಲ ತಂದರೆ ಒಂದು 3 ಸಲ ಇಟ್ಕೊಬೋದು. ಅದರ ನೋಡಿ ಎಷ್ಟು ಚೆನ್ನಾಗಿರುತ್ತೆ. ತಿರ್ಗಾ ಆ ವಿಡಿಯೋನೂ ಹಾಕ್ತೀವಿ ನೆಕ್ಸ್ಟು. ಈಗ ನೋಡಿ, ನಾವು ನಿನ್ನೆ ಸಾಯಂಕಾಲ 1 ಗಂಟೆಲೇನೋ ಹೋಗಿದ್ವಿ. ನಾವೆಲ್ಲ ಪರ್ಚೇಸಿಂಗ್ ಮಾಡ್ಕೊಂಬರೋಷ್ಟರಲ್ಲಿ 5 ಗಂಟೆ 6 ಗಂಟೆ ಆಗೋಯಿತು. ಅಲ್ಲಿ ಹೋದಾಗ ಯಾವಾಗೂ ಅಷ್ಟೇ ಸೂಜಿ ಮಲ್ಲಿಗೆ ಗಿಡ, ದಾಸವಾಳ, ಎಲ್ಲ ಥರ ಕಡ್ಡಿ ಗಿಡ ಇರ್ತಾರಲ್ಲ, ಬೇರು ಮಾಡಿ ಅವ್ರು ಇಕ್ಕಿರ್ತಾರೆ. ಹಳ್ಳಿ ಕಡೆಯಿಂದ ತಂದಿಟ್ಟಿರ್ತಾರೆ. ಇವಾಗ ನರ್ಸರಿಗೆ ಹೋದರೆ ಒಂದು ಚಿಕ್ಕ ಗಿಡ ತೊಗೊಳಕ್ಕೇ 100 ರೂಪಾಯಿ ಇಲ್ಲ 200 ರೂಪಾಯಿ ಮಾಡ್ತಾರೆ. ಆ ಥರ ತರಕ್ಕೆ ಹೋದರೆ ಅಷ್ಟು ರೈಟ್ ಆಗುತ್ತೆ. ಅದಕ್ಕೆ ನಾವೇನು ಮಾಡ್ತೀವಿ, ಮನೇಲಿ ಏನಿರುತ್ತೆ ಯೂಸ್ ಮಾಡಿಕೊಂಡು, ಎಣ್ಣೆ ಡಬ್ಬ, ಈ ಬಿರಿಯಾನಿ ಬಾಕ್ಸು ಯಾವುದಿದ್ರೂ ಸರಿ, ನಮಗೆ ಒಂದು ಅಳತೆ 1 kg ಮಣ್ಣು ಹಿಡಿಯೋಷ್ಟಿದ್ರೆ ಏನು ಕಾರಣ ಯೂಸ್ ಮಾಡ್ಬೋದು. ನಾವು ಅದನ್ನೆಲ್ಲ ಬಿಸಾಕ್ತಿರ್ತೀವಿ. ನೋಡಿ, ಈ ಥರ ರಾತ್ರಿ ಹೋಗಿ ತಂದಿದ್ವಿ. 1 ಕಡ್ಡಿ 20 ರೂಪಾಯಿ, 3 ಕಡ್ಡಿ 60 ರೂಪಾಯಿ. ನಾವು 50 ರೂಪಾಯಿ ಮಾಡಿ ತೊಗೊಂಡ್ವಿ 3 ಕಡ್ಡಿನ. ತಿರ್ಗಾ ಎಷ್ಟು ಚೆನ್ನಾಗಿ ಹೂವು ಬಿಟ್ಟಿರುತ್ತೆ ಅಂದರೆ, ಈ ಥರದ್ದೆಲ್ಲ ನರ್ಸರಿ ಸಿಕ್ಕಲ್ಲ, ಕೊಡೋಲ್ಲ ಈ ಥರ ಕಡ್ಡಿ ಎಲ್ಲ ಬೇರು ಮಾಡಿಸಿ. ಅದಕ್ಕೆ ನಾವು ಯಾವಾಗೂ ಚಿಕ್ಕಪೇಟೆಗೆ ಹೋದರೆ ತಗೊತೀವಿ. ನೀವು ನೋಡಿ ಯಾವ ಥರ ಅಂತ. ಇದು ಹಳೇದು ನರ್ಸರಿ ಡಬ್ಬ ಇತ್ತು ಚಿಕ್ಕದು, ಅದರಲ್ಲಿ ಫಸ್ಟು ಇದ್ರಕ್ಕೆ ಹಾಕ್ಕೊಂಡು ಬೇರು ಬರ್ಸ್ಕೊಳ್ಳೋಣ ಅಂತ ಇಲ್ಲಿ ಹಾಕ್ತಾಯಿದ್ದೀವಿ. ಒಟ್ಟಿನಲ್ಲಿ ತಂದ ತಕ್ಷಣ ನೀರಲ್ಲಿ ಇಡಬೇಕು. ಯಾವುದೇ ಕಡ್ಡಿ ಯಾವುದೇ ಬೇರು ತಂದರೂ ನೀರಲ್ಲಿಟ್ಟರೆ ಚೆನ್ನಾಗಿ ಅದು ಮಣ್ಣಿನ ಜೊತೆ ಸೇರಿಕೊಳ್ಳುತ್ತೆ ಅಂತ ಆ ಥರ ಮಾಡ್ತೀವಿ ನಾವು. ಆ ಬೇರು ಸಮೇತ ನೀರಲ್ಲಿ ತಂದಿಟ್ಟಿದ್ವಿ, ಇವಾಗ ಹಾಕ್ತಾಯಿದ್ದೀವಿ. ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ. ಆ ಗಿಡಕ್ಕೂ ಆ ಸೈಜ್ಗೂ ತುಂಬ ಚೆನ್ನಾಗಿ ಕಾಣುತ್ತೆ. ಇಷ್ಟಿದ್ರೆ ಸಾಕು. ನಾವು ಎಷ್ಟು ಮಣ್ಣು ತುಂಬ್ತೀವೋ ಅಷ್ಟು ಮಣ್ಣು ಫುಲ್ಲು ಅದು ಬೇರೆ ಜೊತೆಗೆ ನೀರು ಹಾಕ್ತಾ ಹೊರಡೆ ಹೋಗ್ಬಿಡುತ್ತೆ. ತಿರ್ಗೋ ಜೊತೆಗೆ ಒಂಚೂರು ಮನೆ ಕಸ, ಟೀ ಸೊಪ್ಪು, ಕಾಫಿ ಪುಡಿ, ತಿರ್ಗಾ ನಿಮ್ಮ ಮನೆ ಮಿಕ್ಕಿದ್ದೆ ಮಜ್ಜಿಗೆ, ಈರುಳ್ಳಿ ಚಿಪ್ಪೆ, ನೀವೇನು ತೊಗೊಂಡ್ರೂ ಸ್ವಲ್ಪ ಪರವಾಗಿಲ್ಲ. ಎಷ್ಟು ಇಡುತ್ತೋ ಆ ಗಿಡಕ್ಕೆ ಪಾಟಿಗೆ ಅಷ್ಟು ಹಾಕ್ಕೊಂಬಂದ್ರೂ ಸಾಕಾಗುತ್ತೆ. ತುಂಬ ಚೆನ್ನಾಗಿ ಹೂವು ಬಿಡುತ್ತೆ. ನೋಡಿ, ಇದು ಬಿರಿಯಾನಿ ಬಾಕ್ಸು. ನಾವು ವೇಸ್ಟ್ ಮಾಡಲ್ಲ ಯಾವುದನ್ನು. ನೋಡಿ, ಇದು 2 kg ಡಬ್ಬ. ಇದು ಅದರಲ್ಲಿ ಗಿಡ ಹಾಕ್ಕೊಂಡ್ರೆ ಅಷ್ಟೇ ತುಂಬ ಚೆನ್ನಾಗಿ ಕಾಣುತ್ತೆ. ಮನೇಲಿ ತಿರ್ಗಾ ವೆಯ್ಟ್ಲೆಸ್ ಇರುತ್ತೆ, ಎತ್ಕೊಂಡು ಎಲ್ಲರೂ ಬೇರೆ ಕಡೆ ಎತ್ಕೊಂಡು ಹೋದ್ರೂ ಚೆನ್ನಾಗಿ ಕಾಣುತ್ತೆ. ನೋಡಿ, ನೀವು ತಿರ್ಗಾ ಓಲಿಟ್ಕೋಬೇಕು. ಫಸ್ಟು ಡಬ್ಬಾಗೆ ಎಲ್ಲದಕ್ಕೂ ಓಲಿಟ್ಕೊಬೇಕು. ಓಲಿಟ್ಟ ಮೇಲೇ ಗಿಡ ಹಾಕಬೇಕು. ಇಲ್ಲಾಂದರೆ ನೀರಲ್ಲೇ ನಿಂತ್ಕೊಬಿಡುತ್ತೆ, ಓಲಿಡೋಕ್ಕಾಗಲ್ಲ, ತ್ಯಾವ ಆಗ್ಬಿಡುತ್ತೆ. ನೋಡಿ, ಫಸ್ಟೇ ಅಳತೆ ನೋಡ್ಕೋಬೇಕು. ಈ ಥರ ಆ ಬಾಕ್ಸಿಂದ ಒಂದು ಇಂಚಾರು ಗಿಡ ಮೇಲೆ ಬರಬೇಕು. ಆ ಥರ ಇಟ್ಕೊಂಡು ಈ ಥರ ಹಾಕ್ಕೊಬೇಕು ನಾವು. ತಿರ್ಗಿ ನಾವು ಮನೆಗೆ ಅಂತ ಮಣ್ಣು ಕಾಸು ಕೊಟ್ಟು ಏನು ತರೋಲ್ಲ ಗಿಡ ಹಾಕಬೇಕು ಅಂತ. ಎಲ್ಲಾರ ಮನೆ ಹೊಡೆದಾಕಿರ್ತಲ್ಲ, ಅಲ್ಲಿ ಚೆನ್ನಾಗಿರ್ತಲ್ಲ ಮಣ್ಣು, ಅವು ತಂದು ಸ್ಟಾಕ್ ಮಾಡ್ಕೊಂಬಿಟ್ರೆ ಈ ಥರ ಗಿಡ ಹಾಕೋಕ್ಕೆಲ್ಲ ಈಸಿ ಆಗ್ತದೆ ನಮಗೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತೈತೆ ಆ ಡಬ್ಬ, ಅದಕ್ಕೂ ಗಿಡ. ತಿರ್ಗಿ ಮೊಗ್ಗು ಗಿಡ ತುಂಬ ಹೂವುಗಳೈತೆ. ಕಲ್ಲುಗಳೆಲ್ಲ ಹಾಕಬೇಡಿ, ಕಲ್ಲುಗಳೆಲ್ಲ ತೆಗೆದುಬಿಡಿ ನೀವು. ಒಂದೊಂದು ಗಿಡದಲ್ಲೂ 5-5 ಹೂವು ಬಿಟ್ರೂ ಎಷ್ಟೋ ಹೂವು ಆಗುತ್ತೆ. ಮನೆಗೆ ಒಂಥರ ಖುಷಿ. ನಾವು ಹಾಕಿದ ಗಿಡದಲ್ಲಿ ಹೂವು ತಗೊಂಡ್ವಿ ಅಂತ ಖುಷಿ ಆಗುತ್ತೆ ನಮಗೆ. ಅದೇ ಏನು ಅಂದರೆ ಡೈಲಿ ಬೆಳಗ್ಗೆ ಸಾಯಂಕಾಲ ಸ್ವಲ್ಪ ನೀರು ಹಾಕಬೇಕು. ಗಿಡ ಒಣಗೋದಂಗೆ ನೋಡ್ಕೋಬೇಕು ಅಷ್ಟೇ. ಈಗ ಬಿಸಿಲು ಜಾಸ್ತಿ ಇದೆಯಲ್ವಾ, ನೀರು ಹಾಕ್ತಾನೆ ಇರಬೇಕು. ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತದು. ನಾವು ಪಾಟಿಗೆ ದುಡ್ಡು ಕೊಟ್ಟಿಲ್ಲ, ತಿರ್ಗಿ ಮಣ್ಣು ದುಡ್ಡು ಕೊಟ್ಟಿಲ್ಲ. ಗಿಡ ಒಂದು ಕಡ್ಡಿ ಮಾತ್ರ ನಾವು 20 ರೂಪಾಯಿ ಕೊಟ್ಟು ತೊಗೊಂಡಿದ್ದು. ಅದು 50 ರೂಪಾಯಿ 3 ಅಂತ ತೊಗೊಂಡ್ವಿ. ಎಷ್ಟು ಚೆನ್ನಾಗಿ ಕಾಣುತ್ತೆ. ಇದು ಎಣ್ಣೆ ಕ್ಯಾನು. ನಾವು ಎಣ್ಣೆ ಯೂಸ್ ಮಾಡ್ತೀವಲ್ಲ, ಅದು 5 ಲೀಟ್ರು, ಇದು 10 ಲೀಟ್ರ್ ಎಣ್ಣೆ ಕ್ಯಾನ್ ತೊಗೋತೀವಲ್ಲ, ಅದರಲ್ಲಿ ಈ ಥರ ಈ ಥರ ಕಟ್ ಮಾಡಿಬಿಟ್ರೆ ಅದು ಕ್ಯಾನ್ ಇಟ್ಕೊಳ್ಳೋಕ್ಕೂ ಚೆನ್ನಾಗಿರುತ್ತೆ, ತಿರ್ಗಿ ಗಿಡ ಹಾಕೋಕ್ಕೂ ಚೆನ್ನಾಗಿರ್ತೈತೆ. ನಾವು ಬಿಸಿ ಮಾಡಿ ಕಟ್ ಮಾಡಿದ್ರೆ ಬೇಗ ಕಟ್ಟಾಗುತ್ತೆ. ನಾವು ಹಂಗೆ ಕಟ್ ಮಾಡ್ತಾ ಇದಕ್ಕೆ ಲೇಟ್ ಆಗ್ತದೆ. ಸ್ವಲ್ಪ ಚಾಕ ಬಿಸಿ ಮಾಡಿಬಿಟ್ಟು ಕಟ್ ಮಾಡಿಬಿಟ್ರೆ, ಪ್ಲಾಸ್ಟಿಕ್ ಅಲ್ವಾ, ಬೇಗ ಕಟ್ಟಾಗ್ಬಿಡುತ್ತೆ. ನೋಡಿ ಫ್ರೆಂಡ್ಸ್, ನಮ್ಮ ವಿಡಿಯೋಗಳು ನೋಡ್ತಾಯಿರಿ. ಇನ್ನು ಹೆಚ್ಚಿಗೆ ನಿಮ್ಮಂಥವ್ರು ನೋಡ್ತಾಯಿದ್ರೆ ನಾವು ಹಾಕೋಕ್ಕೆ ನಮಗೆ ಖುಷಿ ಆಗುತ್ತೆ. ನೋಡ್ತಾಯಿರಿ ಫ್ರೆಂಡ್ಸ್.
ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ಇನ್ನೊಂದು ವಿಡಿಯೋ ಆಗ್ತಾಗೂ ಈ ಥರ ನೋಡ್ತಾ ಇದ್ದರೆ ನಮಗೂ ಖುಷಿ ಆಗ್ತಾ ಇರ್ತೀವಿ. ನಾವು ಏನಾರು ಹೇಳಂಗಿದ್ರೆ ಕಮೆಂಟ್ ಮಾಡಿ. ನೀವು ಯಾವ ಥರ ಹಾಕಿದ್ರೆ ಗಿಡ ಅಂತ ನಮಗೂ ಹೇಳಿ. ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ಫ್ರೆಂಡ್ಸ್. ನೋಡಿ, ನಾನು ಫಸ್ಟು ಈ ಥರ ಮಾಡೋಕ್ಕೆ ಹೋದೆ, ಅದು ತಪ್ಪು. ಬೆಂಕಿ ಅಂಟ್ಕೊಬಿಡುತ್ತೆ, ಇಲ್ಲ ಪ್ಲಾಸ್ಟಿಕ್ ಮೇಲೆ ಬಟ್ಟೆ ಮೇಲೆ ಬೀಳುತ್ತೆ. ಆ ಥರ ನೀವು ಮಾಡೋಕ್ಕೆ ಹೋಗಬೇಡಿ. ಅದಕ್ಕೆ ಪ್ಲಾಸ್ಟಿಕ್ ಅಂದರೆ ಗಾಳಿ ಇರುತ್ತಲ್ಲ, ಅದಾಗಲ್ಲ. ಅದಕ್ಕೋಸ್ಕರ ತಿರ್ಗಾ ನಾವು ಕಂಬಿನ ಬಿಸಿ ಮಾಡಿ ಇಡ್ತಾಯಿದ್ದೀವಿ. ನೀವು ಯಾವ ಥರ ಮಾಡ್ತೀರಾ ಕಮೆಂಟ್ ಮಾಡಿ. ನೋಡಿ, ಈ ಥರ ಮಾಡೋಕ್ಕೆ ಹೋದರೆ ಆಗಲ್ಲ. ಅದಕ್ಕೋಸ್ಕರ ನಾವು ಬಿಸಿ ಮಾಡೇ ಇಡಬೇಕು. ಯಾವುದೇ ಪ್ಲಾಸ್ಟಿಕ್ ಡಬ್ಬಕ್ಕಾದ್ರೂ ಗಂಧದ ಅಡಿನೂ ತಪ್ಪು ಅಂತಲೇ ಅನಿಸಿಕೆ. ಅದು ಫುಲ್ ಆಗಲ್ಲ ನೋಡಿ. ಅದಕ್ಕೋಸ್ಕರ ತೋರಿಸ್ತಾ ಇದೀವಿ ಹೆಂಗೆ ಅಂತ. ನೋಡಿ, ಈ ಥರ ಕೀಳಕ್ಕೆ ಹೋದಾಗ ಫುಲ್ ಹೋಲ್ ಆಗಲ್ಲ. ಅಂದರೆ ಕೈ ಅದು ಬಿಸಿಗೆ ಕೆಂಡ ಆರೋಗುತ್ತೆ. ಅದಕ್ಕೋಸ್ಕರ ಚಾಕನೋ ಇಲ್ಲ ನಿಮ್ಮ ಮನೆಗೆ ಯಾವ್ದಾದ್ರು ಕಂಬಿ ಇಟ್ಟಿದ್ರೆ ಅದನ್ನ ಬಿಸಿ ಮಾಡಿ ಆ ಥರ ಇಟ್ಕೊಂಡ್ರೆ ಜಾಸ್ತಿ ಹೋಲು ಮಾಡ್ಬೋದು. ತುಂಬ ಕೇರ್ಫುಲ್ಲಾಗಿ ಮಾಡ್ಕೋಬೇಕಷ್ಟೇ. ನೋಡಿ, ನಾವು ಕಡ್ಡಿ ಇಡಕ್ಕೆ ಹೋದರೆ ಕಡ್ಡಿನೇ ಮುರಿದೋಗುತ್ತೆ. ಅದಕ್ಕೋಸ್ಕರ ಇವಾಗ ನಾವು ಚಾಕದಲ್ಲಿ ಮಾಡಿ ನೋಡಿ, ಚಾಕ ಬಿಸಿ ಮಾಡಿ ಕಂಬಿಯಲ್ಲಿ ಹೋಲ್ ಮಾಡಿದ್ದೀವಿ. ಇವಾಗ ಗಿಡ ಹಾಕ್ತೀವಿ. ಈ ಥರ ಪಾಟ್ ತರಕ್ಕೆ ಹೋದರೆ ಹೆಂಗಿಲ್ಲ, ಕಮ್ಮಿ ಅಂದ್ರೂ 25 ರೂಪಾಯಿ ಇಲ್ಲ 50 ರೂಪಾಯಿ ಬೀಳುತ್ತೆ ನಾವು ಒಂದು ಪಾಟ್ ತರಕ್ಕೆ ಹೋದರೆ. ಅದಕ್ಕೋಸ್ಕರ ಇದಕ್ಕೆ ಬಾಟ್ಲಿ ಇರ್ತವೆ ಈ ಥರ, ಇದು ಗಟ್ಟಿನೂ ಇರ್ತೈತೆ. ಬಿಸಿಲು ಬಿದ್ದರೆ ಮಾತ್ರ ಜಾಸ್ತಿ ದಿವಸ ಬಂದು ಹಾಳಾಗುತ್ತೆ. ಅದಕ್ಕೋಸ್ಕರ ಈ ಥರ ಮಾಡ್ಕೊತಾ ಇದ್ದೀವಿ ನೋಡಿ. ತಿರ್ಗಾ ಚಿಕ್ಕಪೇಟೆಯಲ್ಲಿ ಇವಾಗ ಮೀನು ಅಂಗಡಿ ಹೋಗಿ ಮೀನು ತಂದರೆ ಜೊತೆ 40 ರೂಪಾಯಿ 50 ರೂಪಾಯಿ ಇರುತ್ತೆ. ನಾವು 100 ರೂಪಾಯಿಗೆ 7 ಮೀನು, ಆಮೇಲೆ ತಿರ್ಗಾ ದೊಡ್ಡ ಸೈಜ್ನೇ ಎರಡು ಮೀನು ಕೊಡ್ತಾರೆ ನೋಡಿ. ಅದು ನೆಕ್ಸ್ಟ್ ವಿಡಿಯೋ ಹಾಕ್ತೀವಿ ನಾವು. ತುಂಬ ಚೆನ್ನಾಗಿದೆ, ಅಲ್ಲೆಲ್ಲ ತುಂಬ ಕಮ್ಮಿ ಇದೆ ನೋಡಿ. ಹೋದಾಗ ಯಾವಾಗಾರ ತೊಗೊಬನ್ನಿ, ಹುಡುಕಿ ತೊಗೊಬನ್ನಿ. ತುಂಬ ಮೀನು ಚೆನ್ನಾಗಿದೆ. ತಿರ್ಗಾ ಫಿಶ್ ಟ್ಯಾಂಕೆಲ್ಲ ಕಮ್ಮಿ ಬೀಳುತ್ತೆ ಅಲ್ಲಿ ರೈಟು. ಇಲ್ಲಿ ಅಂದರೆ ಅಂಗಡಿಯಲ್ಲಿ ಅಂದರೆ ಶೋರೂಮ್ ಥರ ಇಟ್ಟಿರ್ತಾರೆ, ಜಾಸ್ತಿ ರೇಟ್ ಕೊಡ್ತಾ ಇರಬೇಕು. ಚಿಕ್ಕಪೇಟೆಗೆ ಹೋದಾಗ ತೊಗೊಬನ್ನಿ. ನೀವು ಮೀನು ಮಾಡಿಟ್ರೆ ವಾಸ್ತುಗೆ ಚೆನ್ನಾಗಿರುತ್ತೆ, ಖುಷಿ ಆಗುತ್ತೆ ಮಕ್ಳುಗಳಿಗೆ ಅಂತ ನಾವು ಇಟ್ಟಿದ್ದೀವಿ ನೋಡಿ. ಆ ಥರ ನೀವು ಇಟ್ಕೊಳ್ಳಿ. ಈ ಥರ ಗಿಡ ಆಯಿತು ನೋಡಿ, ಬೇರೆ ನೋಡಿಕೊಂಡು ಅಳತೆ ನೋಡ್ಕೊಂಡು ಗಿಡ ಹಾಕ್ತಿದ್ದೀವಿ. ಇದೇನಿಲ್ಲ ಅಂದರೂ 2 ವರ್ಷ ಈ ಪಾಟಲ್ಲಿ ಇರ್ಬೋದು. ಯಾಕಂದರೆ ಆ ಬೇರು ಫುಲ್ಲು ತುಂಬವರೆಗೂ ಇಟ್ಕೊಂಡ್ರೆ ಆಮೇಲೆ ಚಾಕದಲ್ಲಿ ಪ್ಲಾಸ್ಟಿಕ್ ಫುಲ್ಲು ಕಟ್ ಮಾಡಿಬಿಟ್ರೆ ನಮಗೆ ಗಿಡ ಸಮೇತ ಬೇರು ಸಮೇತ ಹಂಗೆ ಬಂದ್ಬಿಡುತ್ತೆ. ತುಂಬ ಈಸಿ ಆಗುತ್ತೆ ತೆಗಿಯೋಕ್ಕೆ. ಈಗ ನಾವು ಮಾಡೋದಲ್ಲ ಅದೇ ಥರ ಗಿಡನೇ, ಆದರೆ ದೊಡ್ಡ ಗಿಡ ಆದಮೇಲೆ ದೊಡ್ಡ ಪಾಟ್ ಬೇಕೇ ಬೇಕು. ಇವಾಗ ಸದ್ಯಕ್ಕೆ ಇದೇ ಸಾಕಾಗುತ್ತೆ ಅದಕ್ಕೆ.
ಆಗಿದೆ ಇದು ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಬಾಯ್ ಬಾಯ್. ಥ್ಯಾಂಕ್ಸ್.